ಸೀರಿಯಲ್ನಲ್ಲಿ ಕತೆ ಎತ್ತ ಸಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಸ್ಟೋರಿ ಮತ್ತಿನ್ನೆಲ್ಲಿಗೋ ಹೋಗಿರುತ್ತೆ. ಆರಂಭದಲ್ಲಿ ಸ್ಟೋರಿ ಚೆನ್ನಾಗೇ ಸಾಕ್ತಿತ್ತು. ಯಾವಾಗ ಡಿಸಿ ಸ್ನೇಹ ಪಾತ್ರ ಎಂಡ್ ಆಯ್ತೋ ಅಲ್ಲಿಂದ ಸೀರಿಯಲ್ ಸ್ಟೋರಿ ಹಳ್ಳ ಹಿಡಿದಿದೆ. ಹೊಸ ಹೊಸ ಡ್ರಾಮಾ ನೋಡೋ ದೌರ್ಭಾಗ್ಯ ನಮ್ಮದು ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಇದೀಗ ಸತ್ತಿರೋ ಡಿಸಿ ಸ್ನೇಹ ಆತ್ಮ ಪ್ರತ್ಯಕ್ಷ ಆಗಿದೆ. ನ್ಯಾಯಕ್ಕಾಗಿ ಹೋರಾಟ ಶುರು ಮಾಡಿದೆ. ಹಾಗಾದ್ರೆ ಸಂಜನಾ ಬುರ್ಲಿ ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡಿದ್ರಾ? ಸ್ಟೋರಿಯಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸ್ಟೋರಿ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಈಗಾಗಲೇ 1000 ಎಪಿಸೋಡ್ಗಳನ್ನು ಪೂರೈಸಿರೋ ಈ ಸೀರಿಯಲ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಆದರೆ ಕೆಲವೊಂದು ಟ್ವಿಸ್ಟ್ಗಳನ್ನು ಜನ ಒಪ್ಪಿಕೊಂಡಿಲ್ಲ. ಡಿಸಿ ಸ್ನೇಹ ಸಾಯ್ತಿದ್ದಂತೆ ಸೀರಿಯಲ್ ಸ್ಟೋರಿ ಕಂಪ್ಲೀಟ್ ಚೇಂಜ್ ಆಗಿತ್ತು. ಡಿಸಿ ಸ್ನೇಹ ಪಾತ್ರ ಎಂಡ್ ಆಗ್ತಿದ್ದಂತೆ ಮತ್ತೊಂದು ಸ್ನೇಹ ಪಾತ್ರ ಪರಿಚಯಿಸಲಾಗಿತ್ತು. ಹೊಸ ಸ್ನೇಹಗೆ ಡಿಸಿ ಸ್ನೇಹ ಹಾರ್ಟ್ನ ಕಸಿ ಮಾಡಲಾಯಿತು. ಬಳಿಕ ಈ ಸ್ನೇಹ ಜೊತೆಯೇ ಕಂಟಿ ಮದುವೆ ಮಾಡಿಸಲಾಯಿತು. ಸೀರಿಯಲ್ ಮತ್ತೆ ಟ್ರ್ಯಾಕ್ಗೆ ಬರ್ತಿರುವಾಗಲೇ ಈಗ ನಿರ್ದೇಶಕರು ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದೀಗ ಡಿಸಿ ಸ್ನೇಹ ಆತ್ಮದ ಎಂಟ್ರಿ ಆಗಿದೆ. ಇದೀಗ ಡಿಸಿ ಸ್ನೇಹ ಪ್ರೇತಾತ್ಮ ಎಲ್ಲರನ್ನ ಕಾಡ್ತಿದೆ. ಈ ಬೆನ್ನಲ್ಲೇ ಹೊಸ ಚರ್ಚೆಯೊಂದು ಶುರುವಾಗಿದೆ. ಸಂಜನಾ ಬುರ್ಲಿ ಸೀರಿಯಲ್ಗೆ ವಾಪಸ್ ಬಂದ್ರ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರನ್ನ ಕಾಡ್ತಿದೆ. ಹೌದು, ಸಂಜನಾ ಬುರ್ಲಿ ಸೀರಿಯಲ್ಗೆ ಗುಡ್ ಬೈ ಹೇಳ್ತಿದ್ದಂತೆ ಡಿಸಿ ಸ್ನೇಹ ಪಾತ್ರವನ್ನ ಕೂಡ ಎಂಡ್ ಮಾಡಲಾಯಿತು. ಬಳಿಕ ಸ್ನೇಹ ಅನ್ನೋ ಹೊಸ ಪಾತ್ರವನ್ನ ಪರಿಚಯಿಸಲಾಯಿತು. ಆ ಪಾತ್ರಕ್ಕೆ ಅಪೂರ್ವ ನಾಗರಾಜ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಆದ್ರೆ ಅವರ ಪಾತ್ರಕ್ಕೆ ನಿರೀಕ್ಷಿತ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ. ಅದಾದ ಮೇಲೆ ಈ ಪಾತ್ರಕ್ಕೆ ವಿದ್ಯಾರಾಜ್ ಅವರನ್ನ ಆಯ್ಕೆ ಮಾಡಲಾಗಿದ್ದು ಎಪಿಸೋಡ್ಗಳು ಉತ್ತಮವಾಗಿ ಮೂಡಿ ಬರ್ತಿವೆ. ಈ ರೀತಿ ಇರುವಾಗಲೇ ಕಥೆಯಲ್ಲಿ ಟ್ವಿಸ್ಟ್ ಎದುರಾಗಿದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಈಗ ಆತ್ಮದ ಕಾಟ ಶುರುವಾಗಿದೆ. ಜಿ ಕನ್ನಡ ವಾಹಿನಿ ಇದರ ಪ್ರೋಮೋ ರಿಲೀಸ್ ಮಾಡಿದೆ. ಡಿಸಿ ಸ್ನೇಹ ಆತ್ಮ ಕಾಣಿಸಿಕೊಂಡಿರುವಂತೆ ಧಾರಾವಾಹಿಯಲ್ಲಿ ತೋರಿಸಲಾಗಿದೆ. ಪುಟ್ಟಕ್ಕನ ಮನೆಯವರ ವಿರುದ್ಧ ಕುತಂತ್ರಿಗಳು ತಿರುಗಿ ಬಿದ್ದಿದ್ದಾರೆ. ಈ ಸಮಸ್ಯೆಗಳು ಬಗೆಹರಿದಿಲ್ಲ ಅಂದ್ರೆ ಕಂಟಿ ಮತ್ತೆ ತನ್ನ ಇನ್ನೊಂದು ಮುಖ ತೋರಿಸುತ್ತೇನೆ, ಕುತಂತ್ರಿಗಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದ. ಈ ಬೆನ್ನಲ್ಲೇ ಸ್ನೇಹ ಡಿಸಿ ಸ್ನೇಹ ಸಮಾಧಿಗೆ ಪೂಜೆ ಮಾಡಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡಿ ಅಕ್ಕ ಅಂತ ಕೇಳಿದ್ಲು. ಇದಾದ ಮೇಲೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸ್ನೇಹ ಅವರ ಆತ್ಮ ಕಾಣಿಸಿಕೊಂಡಿದೆ. ಡಿಸಿ ಕಚೇರಿಯಲ್ಲಿ ಅಟೆಂಡರ್ ಡೋರ್ ಕ್ಲೋಸ್ ಮಾಡುವಾಗ ಬಿಳಿ ಸೀರೆಯಲ್ಲಿ ಆತನ ಮುಂದೆ ಕಾಣಿಸಿಕೊಂಡಿದ್ದಾಳೆ. ಅದಾದ ಬಳಿಕ ಆತನ ಮುಂದೆ ಬಂದ ಸ್ನೇಹ, ನಾನು ಡಿಸಿ ಸ್ನೇಹ, ಜನಗಳಿಗೆ ಆಗ್ತಿರೋ ಅನ್ಯಾಯ ನೋಡ್ಲಿಕ್ಕಾಗದೆ ಮತ್ತೆ ಆತ್ಮವಾಗಿ ವಾಪಸ್ ಬಂದಿದ್ದೀನಿ. ಮತ್ತೆ ಹಳೆ ಫೈಲ್ಸ್ ಓಪನ್ ಮಾಡಿ ಜನಗಳಿಗೆ ನ್ಯಾಯ ಕೊಡ್ಸಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮ ರಕ್ತ ಕುಡಿತೀನಿ ಅಂತ ಹೇಳಿದ್ದಾಳೆ. ಇದನ್ನ ಕೇಳಿ ಆತ ಮಾತ್ರವಲ್ಲ, ಸುದ್ದಿ ತಿಳಿದ ಇಡೀ ಊರೇ ಶಾಕ್ ಆಗಿದೆ. ಈ ಬೆನ್ನಲ್ಲೇ ಸಂಜನಾ ಬುರ್ಲಿ ಸೀರಿಯಲ್ಗೆ ವಾಪಸ್ ಬಂದ್ರ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಅಂದ್ಹಾಗೆ ಸಂಜನಾ ಬುರ್ಲಿ ಸೀರಿಯಲ್ಗೆ ವಾಪಸ್ ಬಂದಿಲ್ಲ. ಇದು ಸ್ನೇಹ ಮಾಡ್ತಿರೋ ನಾಟಕ. ಪುಟ್ಟಕ್ಕ ಹಾಗೂ ಆಕೆಯ ಮಕ್ಕಳಿಗೆ ಆಗ್ತಿರೋ ಅನ್ಯಾಯವನ್ನ ತಡೆದು ನ್ಯಾಯ ಕೊಡಿಸಲು ಈ ರೀತಿ ಮಾಡಿದ್ದಾಳೆ. ಪ್ರೇತದ ವೇಷ ಹಾಕಿ ಎಲ್ಲರನ್ನ ಹೆದರಿಸ್ತಿದ್ದಾಳೆ. ಸ್ನೇಹ ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಪುಟ್ಟಕ್ಕನಿಗೆ ನ್ಯಾಯ ಸಿಗುತ್ತಾ? ಅಥವಾ ಸ್ನೇಹಾಳ ಈ ನಾಟಕ ಎಲ್ಲರ ಮುಂದೆ ಬಯಲಾದ್ರೆ ಮುಂದೇನು ಆಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಎಲ್ಲರನ್ನ ಕಾಡ್ತಿದೆ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.